ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ರೋಗಕ್ಕೋಸ್ಕರ ದುಡ್ದಿದ್ದ ಹಣ ಎಲ್ಲ ದುಡ್ಡೆಲ್ಲ ಹಾಸ್ಪಿಟ್ಲಿಗೆ ಹಾಕಿದ್ದಾಯಿತು, ಔಷಧಿಗೆ ಹಾಕಿದ್ದಾಯಿತು. ಇಷ್ಟೆಲ್ಲ ಆದರೂ ಕೂಡ ಗುಣ ಆಗಲಿಲ್ಲ ಕಾಯಿಲೆ ಅಂತೇಳಿ ಮತ್ತೆ ಇನ್ನೂ ಕಾಯಿಲೆ ಜಾಸ್ತಿ ಆಯ್ತು ಹೋಯಿತು. ಯಾವಾಗ ಕಾಯಿಲೆ ಜಾಸ್ತಿ ಆಗ್ತಾ ಹೋಯಿತು, ಸಾಲ ಮಾಡಿ ಕ್ಯೂರ್ ಮಾಡ್ಕೋಬೇಕು, ವಾಸ ಮಾಡ್ಕೋಬೇಕು ಅಂತೇಳಿ ದೊಡ್ಡ ಸಾಲಗಾರನಾಗ್ಬಿಟ್ಟೆ. ರೋಗ ನಿವಾರಣೆಗೋಸ್ಕರ ಸಾಲ ಮಾಡಿದ್ದನ್ನು ತೀರ್ಸೋಕ್ಕಾಗ್ತಿಲ್ಲ. ಬಡ್ಡಿ ಬೆಳೆದು ಸಾಲಗಾರೆಲ್ಲ ಬಂದು ಹಿಂಸೆ ಕೊಟ್ಟು ಕೊನೆಗೆ ಸಾಲದಿಂದ ನೆರಳುವಂಥ ಒಂದು ದೊಡ್ಡ ಪ್ರಸಂಗ ಬಂತು. ಅದನ್ನು ಕಾರ್ತಿವೀರಾಜನ ತಂತ್ರಸಾದಲ್ಲಿ ಹೇಳಿರ್ತಕ್ಕಂಥ ಒಂದು ಪರಿಹಾರವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅಂದರೆ ರೋಗಕ್ಕೋಸ್ಕರ ಮಾಡಿದಂಥ ಸಾಲ ಹೇಗೆ ತೀರಿಸಬೇಕು ಅಂತ. ಇವತ್ತು ಇನ್ನೊಂದು ವಿಶೇಷವಾದಂಥ ಸಬ್ಜೆಕ್ಟು, ಅದು ವ್ಯಾಪಾರಸ್ಥರಿಗೆ. ನನ್ನ ಹತ್ರ ಯಾರೋ ಒಬ್ಬರು ಮಳವಳ್ಳಿಯಿಂದ ಒಬ್ಬರು ಪತ್ರ ಬರೆದಿದ್ದಾರೆ. ಅವರು ಸಣ್ಣದಾಗಿ ಒಂದು ಅಂಗಡಿ ಓಪನ್ ಮಾಡೋದಂತೆ, ಪ್ರಾವಿಷನ್ ಸ್ಟೋರ್. 2 ಲಕ್ಷನೋ 3 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿಬಿಟ್ಟು ಒಂದು ಪುಟ್ಟದಾದಂಥ ಅಕ್ಕಿ ಬೇಳೆ ರಾಗಿ ಮಾರಾಟ ಮಾಡುವಂಥ ಗಿರಾಣಿ ಅಂಗಡಿ, ಪ್ರಾವಿಷನ್ ಸ್ಟೋರ್. ಒಂದು 3 ತಿಂಗಳು 4 ತಿಂಗಳಾಯಿತು. ವ್ಯಾಪಾರ ಚೆನ್ನಾಗಾಗಲಿಲ್ಲ. ಕೆಲವು ಪದಾರ್ಥ ಎಲ್ಲ ಕೊಳ್ತೋಯ್ತು, ಬಿಸಾಕಿದ್ದಾಯಿತು, ಲಾಭನೇ ಬರ್ತಿಲ್ಲ. ಬಂಡವಾಳ ಹಾಕಿದ್ದೀನಿ, ಲಾಭ ಬರ್ತಿಲ್ಲ. ಇನ್ನೊಂದು ಯಾರೋ ಹೇಳಿದ್ರು, ಸ್ವಲ್ಪ ದೊಡ್ಡದಾಗಿ ಓಪನ್ ಮಾಡಿ ಅಂಗಡಿ ಅಂಥೇಳಿ ಚಿಕ್ಕ ಅಂಗಡಿಯಿಂದ ದೊಡ್ಡ ಅಂಗಡಿಗೆ ಹೋದ್ರಂತೆ. ಯಾರೋ ಸ್ವಲ್ಪ ಹೆಂಡತಿ ಕಡೆಯಿಂದ, ಹೆಂಡತಿ ಅಂದರೆ ಮಾವ, ಹೆಂಡತಿ ತಂದೆನೋ ಅಥವಾ ಹೆಂಡತಿ ತಾಯಿನೋ ಸ್ವಲ್ಪ ಹಣ ಸಹಾಯ ಮಾಡಿದ್ದಾರೆ. ಅವರೇನು ಮಾಡಿದ್ದಾರೆ, ಆ ದುಡ್ಡು ತೊಗೊಂಬಂದು ದೊಡ್ಡದಾಗಿ ಒಂದು ಅಂಗಡಿ ಓಪನ್ ಮಾಡಿ ಇನ್ನೂ ಹೆಚ್ಚಿಗೆ ದೊಡ್ಡ ಪ್ರಾವಿಷನ್ ಸ್ಟೋರ್ ಮಾಡಿದ್ದಾರೆ. ವ್ಯಾಪಾರವೇ ಆಗ್ತಿಲ್ಲ ಅಂತೆ ನೋಡಿ, ವ್ಯಾಪಾರ ಆಗ್ತಿಲ್ಲ. ಯಾರೋ ಒಬ್ಬರು ಬಂದು ಒಂದಷ್ಟು ವ್ಯಾಪಾರ ಮಾಡಿದ್ದಾರೆ. ಮದುವೆ ಮಾಡೋವಂಥವ್ರು ಜನ, ಮಗಂದು ಮದುವೆ ಇದೆಯಪ್ಪ, ನನಗೊಂದಷ್ಟು ಸಾಮಾನು ಕೊಡು, ಸ್ವಲ್ಪ ಕೊಡ್ತೀನಿ, ಆಮೇಲೆ ನಿನಗೆ ಉಳಿದಿದ್ದು ದುಡ್ಡು ಕೊಡ್ತೀನಿ, ಸ್ವಲ್ಪ ಕೊಡೋಕ್ಕಾಗ್ತಿಲ್ಲ ಅಂದಾಗ, ವ್ಯಾಪಾರ ಆದರೆ ಪರವಾಗಿಲ್ಲ ಅಂಥೇಳಿ ಗೊತ್ತಿರೋರು ಅಂದ್ಬಿಟ್ಟು ಇವನೇನು ಮಾಡ್ತಾನೆ, 1 ಲಕ್ಷಕ್ಕೆ ಆಗುವಷ್ಟು ಸಾಮಾನ ಪ್ರಾವಿಷನ್ ಮದುವೆಗೋಸ್ಕರ ಸಾಲ ಮಾಡಿ ಕೊಡ್ತಾನೆ. ಆ ವ್ಯಕ್ತಿ 1 ಲಕ್ಷಕ್ಕೆ ಸಾಮಾನು ತೊಗೊಳೋದನ್ನು ಮದುವೆ ಆದ 6 ತಿಂಗಳಾದ್ರೂ ಇವನಿಗೆ ಸಾಲ ಕೊಟ್ಟಿದ್ದು ತೀರ್ಸೇ ಇಲ್ಲ. 1 ಲಕ್ಷ ರೂಪಾಯಿ ಅವನಿಗೆ ಅಲ್ಲೇ ಹೋಯ್ತು, ಲಾಸ್ ಆಯಿತು. ಮದುವೆ ಆದಮೇಲೆ ಸಾಲ ತೀರಿಸ್ತೀನಿ ಅಂದ್ಬಿಟ್ಟು ಗೊತ್ತಿರೋ ವ್ಯಕ್ತಿ ಮಗನಿಗೋ ಮಗಳ ಮದುವೆಗೋ ಅವನ ಅಂಗಡಿಲಿ ಎಲ್ಲ ಅಕ್ಕಿ ಬೇಳೆ ಎಲ್ಲ ಪರ್ಚೇಸ್ ಮಾಡಿಬಿಟ್ಟಿದ್ದಾನೆ. ಎಲ್ಲ ಪರ್ಚೇಸ್ ಮಾಡಿ ಚೌಟ್ರಿಗೆ ಕಳಿಸಿದ್ದಾನೆ. ಮದುವೆನೋ ಆಯಿತು, 6 ತಿಂಗಳಾದರೂ ದುಡ್ಡಿಲ್ಲ, ಎಂಥದ್ದು ಇಲ್ಲ. ಕಂಡಾಗೆ 1 ಲಕ್ಷ ಹೊರಟಾಯಿತು. ಆಮೇಲೆ ಬಿಸ್ನೆಸ್ ಆಗ್ತಿಲ್ಲ. ಬಿಸ್ನೆಸ್ ಆಗ್ತೀವಲ್ಲ ಅಂಥೇಳಿ ಕೊನೆಗೆ ಅದನ್ನು ಮಾರಾಟ ಮಾಡೋಕ್ಕೆ ಹೋಗ್ತಾನೆ. ಮಾರಾಟ ಮಾಡಿದ ಅರ್ಧಕ್ಕರ್ಧ ಮಾರಾಟ. ಇನ್ವೆಸ್ಟ್ ಮಾಡಿ ವ್ಯಾಪಾರ ಮಾಡಬೇಕು ಅಂತ ಹೋದವನು ಸಾಲಗಾರನಾಗ್ಬಿಟ್ಟ. ವ್ಯಾಪಾರದಿಂದ ಸಾಲ ಬಾಧೆ. ಇನ್ನೊಬ್ರು ಯಾರೋ ಶೋರೂಮ್ ನಡೆಸ್ತಾ ಇದೆ ಅಂತ, ಬಟ್ಟೆ ಶೋರೂಮು, ಗಾರ್ಮೆಂಟ್ಸು, ಒಳ್ಳೊಳ್ಳೆ ಗಂಡಸದು ಹೆಂಗಡಸ್ದು ಬಟ್ಟೆಗಳೆಲ್ಲ ಮಾರಾಟ ಮಾಡಬೇಕು ಅಂತ ಬೆಂಗಳೂರಲ್ಲಿ ಎಲ್ಲ ಒಂದು ಕಡೆ ಅಂಗಡಿ ಓಪನ್ ಮಾಡಿದ್ದಾರೆ. ಅವನ ಅಂಗಡಿ ಆಪೋಸಿಟ್ ಇನ್ನೊಂದು ಬಟ್ಟೆ ಅಂಗಡಿ ಇದೆ, ಅವನ ಅಂಗಡಿ ಪಕ್ಕದ ಇನ್ನೊಂದು ಬಟ್ಟೆ ಅಂಗಡಿ ಇದೆ. ಇವನು ಒಂದು ಒಳ್ಳೆ ಇಂಟೀರಿಯರ್ ಡೆಕೋರೇಷನ್ ಎಲ್ಲ ಚೂರ ಗ್ರ್ಯಾಂಡಾಗಿ ಲೈಟೆಲ್ಲ ಹಾಕಿ ಒಂದು ಒಳ್ಳೆ ಬಟ್ಟೆ ಅಂಗಡಿ ಶಾಪ್ ಓಪನ್ ಮಾಡಿದ್ದಾನೆ. ಆದರೆ ವ್ಯಾಪಾರವೇ ಆಗ್ತಿಲ್ಲ. ನೋಡಿದ್ರೆ 15-25 ಲಕ್ಷ ಇನ್ವೆಸ್ಟ್ ಮಾಡಿದ್ದಾನೆ. ಜೊತೆಗೆ ಇಂಟೀರಿಯರ್ ಡೆಕೋರೇಷನ್ಗೆ ಅಂತೇಳಿ ಆ ಅಂಗಡಿ ಲೈಟೆಲ್ಲ ಹಾಕ್ಲಿಕ್ಕೆ ಒಳ್ಳೊಳ್ಳೆ ಫರ್ನಿಚರ್ಸ್ ಎಲ್ಲ ಹಾಕಿ, ಆ ಬೊಂಬೆಗಳೆಲ್ಲ ತಂದು ಆ ಡ್ರೆಸ್ಗೆ ಹಾಕಿ ಬೊಂಬೆಗಳಿಗೆಲ್ಲ, ಆ ಬೊಂಬೆಗಳಿಗೆ ಇನ್ವೆಸ್ಟ್ಮೆಂಟು, ಇಂಟೀರಿಯರ್ ಡೆಕೋರೇಷನ್, ಲೈಟಿಂಗು, ಅದು ಇದು ಎಲ್ಲ ಏನು ಭಾಳ ಗ್ರ್ಯಾಂಡಾಗಿ ಮಾಡಿದ್ದಾನೆ. ವ್ಯಾಪಾರ ಆಗ್ತಿಲ್ಲ. ಕೊನೆಗೆ ಯಾರಿಗೋ ಒಬ್ರಿಗೆ ಮಾರಾಟ ಮಾಡಿಬಿಟ್ಟ ಅಂಗಡಿನ. ಅಂದರೆ ಮಾಲ್ ಸಮೇತ ಒಬ್ಬರು ಮಾರಾಟ ಮಾಡಿದ್ಮೇಲೆ ಅವನಿಗೆ 15 ಲಕ್ಷ ರೂಪಾಯಿ ಸಾಲ ಆಯಿತು ಅಂತ. 15 ಲಕ್ಷ ರೂಪಾಯಿ ಸಾಲ ಆಯಿತು. ಇನ್ನೊಬ್ಬರು ಐಟಮ್ಸ್ ಮಾರ್ತಾರಲ್ಲ, ಅದು ಗಿಫ್ಟ್ ಆರ್ಟಿಕಲ್ಸು, ಯಾವ್ಯಾವುದೋ ದೇಶದಿಂದ ಒಳ್ಳೊಳ್ಳೆ ಗಿಫ್ಟ್ ತೊಗೊಂಬಂದರು. ಮದುವೆಗೆ ಬರ್ತ್ಡೇಗೆ ಪ್ರೆಸೆಂಟ್ ಮಾಡಲಿಕ್ಕೆ ಅಂತ ಕೆಲವು ಗಿಫ್ಟೆಲ್ಲ ಸೇಲ್ ಮಾಡ್ತಾರೆ. ಫರ್ನಿಚರ್ಸ್, ಸೋಫಾ, ಚೇರು, ಟೇಬಲ್ಲು, ಕುರ್ಚಿಗಳು, ಈ ಥರದ್ದೆಲ್ಲ ಮಾರಾಟ ಮಾಡ್ತಿದ್ದಾರೆ. ದೊಡ್ಡದಾಗಿ ಒಳ್ಳೆ ಬಾಡಿಗೆನೇ ಸುಮಾರು ಅವ್ರಿಗೆ ತಿಂಗಳಿಗೆ 1 ಲಕ್ಷ ಕೊಡಬೇಕಂತೆ. 1 ಲಕ್ಷ ಬಾಡಿಗೆ ಕಟ್ಟಬೇಕು. ಸಾಲ ಮಾಡಿ ಇನ್ವೆಸ್ಟ್ ಮಾಡಿದ್ದಾನೆ, ಬಿಸ್ನೆಸ್ ಆಗ್ತಿಲ್ಲ. ಕೊನೆ ಬಾಡಿಗೆ ಕಟ್ಟೋಕ್ಕಾಗ್ದೇ ಐಟಮ್ಸ್ ಎಲ್ಲ ಮಾರಿಬಿಟ್ಟು ಹೋದ. ಕೊನೆಗೆ ಅವನಿಗೆ 30-40 ಲಕ್ಷ ರೂಪಾಯಿ ಸಾಲ ಆಯ್ತಂತೆ ನೋಡಿ.
30-40 ಲಕ್ಷ ರೂಪಾಯಿ ಸಾಲ. ಬಿಸ್ನೆಸ್ಗೋಸ್ಕರ ಸಾಲ ಮಾಡಿದ್ದಾನೆ. ವ್ಯಾಪಾರ ಅಭಿವೃದ್ಧಿ ಆಗಲಿ ಅಂತೇಳಿ ಸಾಲ ಮಾಡಿ ತೊಗೊಂಬಂದ. ಆದರೆ ವ್ಯಾಪಾರ ಅಭಿವೃದ್ಧಿ ಆಗ್ತಿಲ್ಲ, ಸಾಲ ಜಾಸ್ತಿ ಆಯಿತು. ದುಡ್ಡು ಕೊಟ್ಟವರೆಲ್ಲ ಬಂದು ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ರು. ದುಡ್ಡು ಕೊಡ್ತೀವಲ್ಲ, ಇವತ್ತು ಕೆಲವರು ಸೋಫಾ ಎತ್ಕೊಂಡವ್ರು, ಒಬ್ಬರು ಕುರ್ಚಿ ಎತ್ಕೊಂಡವರು, ಚೇರ್ ಎತ್ಕೊಂಡೋದ್ರು, ಏನೇನು ಬೇಕು ಎಲ್ಲ ಎತ್ಕೊಂಡವರು. ಕೊನೆಗೆ ಎತ್ಕೊಂಡವ್ರು ಬಡ್ಡಿ ಕೂಡ ಜಮಾ ಆಗಲಿಲ್ಲ. ಲಕ್ಷಾಂತರ ರೂಪಾಯಿ ಸಾಲ ಕೊಟ್ಬಿಟ್ಟು ಒಂದು ಸೋಫಾ ಚೇರು, ಒಂದು ಟೇಬಲ್ಲು, ಡೈನಿಂಗ್ ಟೇಬಲ್ ತೊಗೊಂಡ್ರೆ ಏನು ಲಾಭ? ಹೀಗೆ ಎಲ್ಲನೂ ಕಳ್ಕೊಂಡ. ಸಾಲ ಆಯಿತು, ಬಾಡಿಗೆ ಕಟ್ಟೋಕ್ಕಾಗಲಿಲ್ಲ, ಮುಚ್ಚಿಬಿಟ್ಟ ಅಂಗಡಿ. ವ್ಯಾಪಾರದ ದೃಷ್ಟಿಯಿಂದ ಸಾಲಗಾರನಾದ. ಈ ಸಾಲ ಬಾಧೆ ಸುಮ್ಮನೆ ಇದ್ದ. ಅವನಿಗೆ ಬಂದು ಕೇಳ್ತಾನೆ ನನ್ನ ಹತ್ರ, ನಾನೆಲ್ಲ ಕೆಲಸಕ್ಕೆ ಹೋಗ್ಬೋದಾ, ಇವಾಗ ಕೆಲಸಕ್ಕೆ ಹೋದರೆ ನಾನು ಉದ್ಧಾರ ಆಗ್ತೀನಾ ಅಂತೇಳಿ. ಅವನು ವ್ಯಾಪಾರ ಮಾಡಲೇಬಾರ್ದಾಗಿತ್ತು, ಮಾಡಿದ್ದಕ್ಕೆ ಅವ್ನು ಸಾಲಗಾರನಾದ. ಕೆಲಸಕ್ಕೆ ಹೋಗಿದರೆ ಎಷ್ಟು ಬರ್ತೋ ಸಂಬಳ ತೊಗೊಂಡು ಅದರಲ್ಲೇ ಜೀವನ ಮಾಡೋಕ್ಕೆ ಅಡ್ಜಸ್ಟ್ ಆಗಿಬಿಡ್ತಿದ್ದ. ಆ ಬರೋ ಸಂಬಳ ತಕ್ಕಂತೆ ಅಡ್ಜಸ್ಟ್ ಆಗ್ತಿದ್ದ. ಅತಿಯಾದ ಆಸೆ, ರಾತ್ರಿ ಶ್ರೀಮಂತರಾಗ್ಬಿಡ್ಬೇಕು, ನಾನು ದೊಡ್ಡ ಕಾರು ಬಂಗಲೆ ಮನೆ ತೊಗೋಬೇಕು ಅಂತೇಳಿ ಕೆಲಸಕ್ಕೆ ಯಾರು ಹೋಗ್ತಾರೆ, ಅವ್ರು ಕೊಡೋ ಸಂಬಳದಲ್ಲಿ ಏನು ಮಾಡೋದು ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಿ ಅವ್ನು ಬಿಸ್ನೆಸ್ ಮಾಡ್ದ. ಬಿಸ್ನೆಸ್ಸಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಆಗೋಯ್ತು. ಈಗ ತಲೆ ಮರಗಿಸ್ಕೊಂಡು ಓಡಾಡ್ತಾನಂತೆ, ನಾನು ಊರಲ್ಲಿಲ್ಲ, ನಾನು ಕೇಕ್ ಸಿಕ್ಕಾಕೊಂಬಿಟ್ರೆ ನನಗೆ ಹೊಡೆದಾಕ್ಬಿಡ್ತಾರೆ, ಸಾಲ ತೀರಿಸಿಲ್ಲ ಅಂಥೇಳಿ ನನಗೆ ಗಲಾಟೆ ಮಾಡ್ತಾರೆ. ಇದು ಹೊರಗೆ ಬರೋದು ಹೇಗೆ ಅಂಥೇಳಿ ಒಂದು ಪತ್ರವನ್ನು ಬರೆದಿದ್ದಾರೆ. ಇಲ್ಲಿ ವ್ಯಾಪಾರಕ್ಕೋಸ್ಕರ ಸಾಲ ಮಾಡಿ ಕಾಯಿಲೆಗಳನ್ನು ಬರೆಸ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ ಸಾಲ ತೀರ್ಸೋಕ್ಕಾಗಿಲ್ವಂತ ಕಾಯಿಲೆ, ಡಯಾಬಿಟಿಸು, BP ಎಲ್ಲ ಬಂದಿದೆ. ವ್ಯಾಪಾರಕ್ಕೋಸ್ಕರ ಸಾಲ ಮಾಡಿ ನೆಮ್ಮದಿ ಹಾಳು ಮಾಡಿಕೊಂಡು ಊರೇ ಬಿಟ್ಟು ಹೊಟ್ಟೋಗಿದ್ದಾರೆ. ಅದರಿಂದ ವ್ಯಾಪಾರದಿಂದ ಸಾಲ, ವ್ಯಾಪಾರಕ್ಕೋಸ್ಕರ ಸಾಲ ಮಾಡಿದ್ದು ಅದು ಬಿಡುಗಡೆ ಆಗ್ತಿಲ್ಲ. ವ್ಯಾಪಾರಕ್ಕಿಂತ ಹಣನ ಸಾಲ ಪಡ್ಕೊಂಡಿರ್ತಾರಲ್ಲ, ಅದು ತೀರ್ಸೋಕ್ಕಾಗ್ತಿಲ್ಲ ಅಂತ ಒಂದು ಪ್ರಶ್ನೆ ಇದು. ನಾನು ಸಾಲ ಮಾಡಿ ತಂದು ಕೂಡ ನಾನು ವ್ಯಾಪಾರದಲ್ಲಿ ಯಶಸ್ವಿ ಆಗಲಿಲ್ಲ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಒಂದು, ವ್ಯಾಪಾರದಲ್ಲಿ ನನಗೆ ಯಾಕೆ ಲಾಭ ಬರ್ತಿಲ್ಲ, ಪದೇ ಪದೇ ಸಾಲಗಾರನಾಗ್ತಿದ್ದೀನಿ ಅಂತ. ಒಂದು ಇನ್ವೆಸ್ಟ್ ಮಾಡಿದ್ದೀನಿ, ಲಾಭ ಬರ್ತಿಲ್ಲ. ಒಂದು ಇನ್ವೆಸ್ಟ್ ಮಾಡಿದ್ದೀನಿ, ಏನೋ ಬರ್ತಿದೆ, ನನ್ನ ಜೀವನಕ್ಕೆ ಮ್ಯಾಚ್ ಆಗ್ತಿದ್ದಾರೆ, ಸಾಲ ತೀರ್ಸೋಕ್ಕಾಗ್ತಿಲ್ಲ. ಇನ್ನೊಂದ್ಸಲ ಹೇಳ್ತೀನಿ, ವ್ಯಾಪಾರ ಆಗ್ತಿದೆ, ಬರ್ತಿದೆ, ಮನೆ ಬಾಡಿಗೆ, ಮಕ್ಕಳು, ಹೆಂಡತಿ, ಅದು ನೋಡೋದೇ ಆಗೋಗ್ಬಿಟ್ಟಿದೆ, ಸಾಲಕ್ಕೆ ತೀರ್ಸೋಕ್ಕೆ ಹಣ ಉಳಿತಿಲ್ಲ. ವ್ಯಾಪಾರಕ್ಕೆ ಅಂತ ಸಾಲ ಮಾಡಿದ್ದೀನಿ, ಲಾಭ ಬರ್ತಿಲ್ಲ. ವ್ಯಾಪಾರಕ್ಕೆ ಅಂತ ಸಾಲ ಮಾಡಿಬಿಟ್ಟಿದ್ದೀನಿ, ಅಭಿವೃದ್ಧಿ ಆಗಲಿ ಅಂತ, ಅದೇ ವ್ಯಾಪಾರ ಅಭಿವೃದ್ಧಿ ಆಗ್ತಿಲ್ಲ. ಈಗ ಅಂಗಡಿನೇ ಕ್ಲೋಸ್ ಮಾಡಬೇಕು, ಇಲ್ಲ ವ್ಯಾಪಾರನೇ ಸ್ಟಾಪ್ ಮಾಡಿಬಿಡ್ಬೇಕು. ಈ 3 ದೋಷಗಳು ವ್ಯಾಪಾರದಲ್ಲಿ ಎದ್ದು ಕಾಣ್ತಾ ಇದೆ. ಯಾತಕ್ಕೆ ಹೀಗಾಗ್ತಿದೆ ಅಂತಂದರೆ, ಪೂರ್ವ ಜನ್ಮದಲ್ಲಿ ನಾವು ವ್ಯಾಪಾರ ಮಾಡೋರಿಗೆ ಭಾಳಷ್ಟು ಹಿಂಸೆ ಕೊಟ್ಟಿದ್ರೆ. ಈಗ ಯಾರೋ ಒಬ್ಬ ನನ್ನ ಬಿಲ್ಡಿಂಗ್ನಲ್ಲಿ ವ್ಯಾಪಾರ ಮಾಡ್ತಿರ್ತಾನೆ, ಅವನು ವ್ಯಾಪಾರ ಮಾಡ್ತಿರ್ತಾನೆ, ನಾನು ಅವನು ಖಾಲಿ ಮಾಡಿಸ್ಬೇಕು, ಅವನು ಖಾಲಿ ಮಾಡಲ್ಲ. ಅದಕ್ಕೆ ನಾನು ಅವ್ನಿಗೆ ಭಾಳಷ್ಟು ತೊಂದರೆ ಕೊಡ್ತೀನಿ. ನಾನು ಎಲೆಕ್ಟ್ರಿಸಿಟಿ ಬಂದ್ ಮಾಡಿಬಿಡ್ತೀನಿ, ನೀರು ಬರೋದು ಬಂದ್ ಮಾಡಿಬಿಡ್ತೀನಿ. ಆಮೇಲೆ ಅವನು ಖಾಲಿ ಮಾಡಲಿ ಅಂತೇಳಿ ಕೋರ್ಟ್ ಕೇಸು, ರೌಡಿಸಮ್ ಎಲ್ಲ ಮಾಡಿಬಿಟ್ಟಿರ್ತೀನಿ. ಆ ಒಂದು ಶಾಪ ಈ ಜನ್ಮದಲ್ಲಿ ನನಗೆ ತಡ್ತಾ ಇದೆ. ಆದ್ದರಿಂದ ನಾನು ಕೂಡ ಈ ಜನ್ಮದಲ್ಲಿ ವ್ಯಾಪಾರ ಮಾಡ್ತಾಯಿದ್ದೀನಿ, ಅದು ಅಭಿವೃದ್ಧಿ ಆಗಿಲ್ಲ. ವ್ಯಾಪಾರ ಮಾಡೋರಿಗೆ ಸಾಲ ಕೊಟ್ಟಿದ್ದೀನಿ, ಆ ಸಾಲ ದುಡ್ಡು ನನಗೆ ವಾಪಸ್ ಬರ್ತಿಲ್ಲ. ವ್ಯಾಪಾರಸ್ಥರನ್ನ ನಾವು ತುಂಬ ತೊಂದರೆ ಕೊಟ್ಟಿದೆ, ವ್ಯಾಪಾರ ಮಾಡೋರಿಗೆ ತೊಂದರೆ ಕೊಟ್ಟಿದೆ. ವ್ಯಾಪಾರ ಮಾಡೋರ ಬಗ್ಗೆ ಭಾಳಷ್ಟು ಟೀಕೆ ಮಾಡಿದರೆ, ವ್ಯಾಪಾರ ವ್ಯವಹಾರ ಮಾಡೋರ ಬಗ್ಗೆ ಅಪಪ್ರಚಾರ ಮಾಡಿದರೆ, ವ್ಯಾಪಾರ ವ್ಯವಹಾರ ಮಾಡೋರ ಬಗ್ಗೆ ಅಪಹಾಸ್ಯ ಮಾಡಿದರೆ, ಈ 4 ದೋಷಗಳು ಪೂರ್ವ ಜನ್ಮದಲ್ಲಿ ಮಾಡಿದರೆ, ಈ ಜನ್ಮದಲ್ಲಿ ವ್ಯಾಪಾರ ಮಾಡುವಂಥ ವ್ಯಕ್ತಿಯಾಗಿ ಹುಟ್ಟಿ ಆ ಕರ್ಮವೆಲ್ಲ ಕಳೆದುಕೊಳ್ಳೋವರೆಗೂ ನಾನು ಬಿಸ್ನೆಸ್ ಮಾಡಿ ಕೊನೆಗೆ ಅದೆಲ್ಲ ಜಮಾ ಆಯಿತು ಕರ್ಮ ಅಂದ ತಕ್ಷಣ ಅಂಗಡಿ ಕ್ಲೋಸ್ ಮಾಡಿಬಿಡ್ತೀನಿ, ಇಲ್ಲ ಊರೇ ಬಿಟ್ಬಿಡ್ತೀನಿ, ಇಲ್ಲ ಕದ್ದು ಎಲ್ಲೋ ಒಂದು ಕಡೆ ಮರೆಯಾಗಿ ವಾಸ ಮಾಡ್ತೀನಿ. ಅದರಿಂದ ಜೀವಿತ ಕಾಲದಲ್ಲಿ ಯಾರೇ ಆಗಿರಲಿ, ವ್ಯಾಪಾರ ಮಾಡೋದಾಗಿರಲಿ, ಯಾರೇ ಆಗಿರಲಿ, ವ್ಯಾಪಾರ ಭಂಗ ದೋಷಗಳು ಯಾವ್ಯಾವುದು ಅಂತಂದರೆ, ವ್ಯಾಪಾರ ಭಂಗ ದೋಷಗಳು ವ್ಯಾಪಾರ ಮಾಡೋರಿಗೆ ತೊಂದರೆ ಕೊಡೋದು, ವ್ಯಾಪಾರ ಮಾಡೋರಿಗೆ ಅಪಪ್ರಚಾರ ಮಾಡೋದು, ವ್ಯಾಪಾರ ಮಾಡೋರ ಬಗ್ಗೆ ಮಾಟಮಂತ್ರ ತಂತ್ರ ಮಾಡಿಸೋದು, ವ್ಯಾಪಾರ ಮಾಡೋರ ಬಗ್ಗೆ ಅಪಹಾಸ್ಯ ಮಾಡೋದು. ಈ ಥರ ದೋಷಗಳೇನಾದ್ರು ಮಾಡಿತ್ತು ಅಂತಂದರೆ, ಈ ಜನ್ಮದಲ್ಲಿ ನಾನು ಹೋದ ಜನ್ಮದಲ್ಲಿ ಏನೋ ಆಗಿದ್ದೆ, ಈ ಜನ್ಮ ವ್ಯಾಪಾರ ಮಾಡೋ ವ್ಯಕ್ತಿಯಾಗಿ ಹುಡ್ತೀನಿ, ಅವ್ರಿಗೆ ಯಾವ ಏಜಲ್ಲಿ ಏನೇನು ತೊಂದರೆ ಕೊಟ್ಟಿದೆಯೋ
ಆ ಏಜ್ ಬರೋಗೂ ಸುಮ್ಮನಿರುತ್ತೆ. ನಾವು ಓದ್ 40ನೇ ವಯಸ್ಸಿಗೆ ವ್ಯಾಪಾರ ಮಾಡೋರಿಗೆ ತುಂಬ ತೊಂದರೆ ಕೊಟ್ಟಿದೆ. ನನಗೆ 40 ವರ್ಷ ಆದ ತಕ್ಷಣಕ್ಕೆ ನನಗೆ ವ್ಯಾಪಾರದಲ್ಲಿ ಇಳಿಕೆ ಆಗಿಬಿಡ್ತದೆ. ಸಾಲಬಾಧೆ, ನಷ್ಟ, ಇಲ್ಲ ಮಾರ್ಕೊಂಡು ಹೋಗಬೇಕು, ಇಲ್ಲ ವ್ಯಾಪಾರದಿಂದ ಸಾಲ ಪಡೆದದ್ದು, ವ್ಯಾಪಾರಕ್ಕೋಸ್ಕರ ಸಾಲ ಪಡೆದಿದ್ದು ತೀರ್ಸೋಕ್ಕಾಗ್ದೇ ಆತ್ಮಹತ್ಯೆನೂ ಮಾಡ್ಕೋಬೋದು. ಹೀಗಾಗಿ ಯಾವತ್ತೂ ನಾವು ಬದುಕಿರೋಷ್ಟು ದಿವಸ ಒಬ್ರಿಗೆ ತೊಂದರೆ ಕೊಡ್ದೇ, ಒಬ್ಬೊಬ್ಬರಿಗೆ ಅಪಪ್ರಚಾರ ಮಾಡ್ದೇ, ಒಬ್ಬರಿಗೆ ಟೀಕೆ ಮಾಡ್ದೇ, ಒಬ್ಬರ ಬಗ್ಗೆ ನಾವು ಏನೂ ವಿಶೇಷತೆ ಏನು ಅದೇ ಆಧಾರ ಇಲ್ಲದೇ ಅಪಪ್ರಚಾರ ಮಾಡಿ ಹಿಂಸೆ ಕೊಡ್ತೀವಿ ಅಂತಂದರೆ ಅದು ವಾಪಸ್ ನಮಗೆ ರಿವರ್ಸ್ ಆಗುತ್ತೆ. ಲಾ ಆಫ್ ಅಟ್ರಾಕ್ಷನ್ ಅಂತ ಒಂದು ಥಿಯರಿ. ಆ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ಮಾಡಿದುಣ್ಣೋ ಮಾರಿಯ, ನೀವಾಗೇನು ಕೊಡ್ತೀರೋ ಅದು ವಾಪಸ್ ಇಂಟ್ರೆಸ್ಟ್ ಸಮೇತ ಕೊಡುತ್ತೆ. ಅದಕ್ಕೆ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ನಡೀತಾ ಇದೆ ಕರ್ಮ. ಯಾರಿಗೇ ಆಗಲಿ ಜಗತ್ತಿನಲ್ಲಿ ನಾವು ಒಬ್ಬರಿಗೆ ಜೀವ ಕೊಡೋಕ್ಕೆ ಸಾಧ್ಯ ಇಲ್ಲ, ಒಬ್ಬರಿಗೆ ನಾವು ಮೇಲೆತ್ತಕ್ಕೆ ಅನುಕೂಲ ಇಲ್ಲ ಅಂದರೆ ಆಡ್ಕೋಬಾರ್ದು, ಅಂದರೆ ಟೀಕೆ ಮಾಡಬಾರ್ದು, ತೊಂದರೆ ಕೊಡಬಾರ್ದು, ಮಾಟ ಬಂತ ತಂತ್ರ ಮಾಡಬಾರ್ದು, ಹಿಂಸೆ ಕೊಡಬಾರ್ದು, ಅಪಹಾಸ್ಯ ಮಾಡಬಾರ್ದು. ಅದರದ್ದು ದೋಷ ನಾನೂ ಒಂದು ಜನ್ಮದಲ್ಲಿ ವ್ಯಾಪಾರಸ್ಥನಾಗಿ ಹುಟ್ಟಿ ಆ ಕರ್ಮ ಏನು ಅಂತ ಅನುಭವ ಬರೋವರೆಗೂ ಭಗವಂತ ಬಿಡೋದಿಲ್ಲ. ಯಾರು ಯಾವ ರೀತಿಯೂ ನಾವು ಗೋಳಿಗೆ ಕೂಡುದು. ಹಾಗೇನು ಆಯ್ದ ಪಕ್ಷದಲ್ಲಿ ಅದು ಕರ್ಮಕ್ಕೆ ನಾವೇ ಹೊಣೆ ಆಗ್ತೀವಿ. ಕೃಷ್ಣ ಪರಮಾತ್ಮರು ಅರ್ಜುನನಿಗೊಂದು ಕಡೆ ಹೇಳ್ತಾರೆ, ನಾನು ಯಾರಿಗೂ ಏನೂ ಕೊಡಲ್ಲಪ್ಪ, ನಿಮ್ಮಲ್ಲಿ ಏನಿದೆಯೋ ಅದು ನೀವು ಅನುಭವಿಸೋಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಷ್ಟೇ. ಒಳ್ಳೇದು ಮಾಡಿದ್ದೀರಾ, ಒಳ್ಳೇದು ಸಿಗೋಂಗೆ ಮಾಡ್ತೀನಿ. ಕೆಟ್ಟದ್ದು ಮಾಡಿದ್ದೀರಾ, ಕೆಟ್ಟದ್ದನ್ನು ಅನುಭವಿಸೋಕ್ಕೆ ಅವಕಾಶಗಳನ್ನು ಸೃಷ್ಟಿ ಮಾಡ್ತೀನಿ. ಅದರಿಂದ ನಿಮ್ಮಲ್ಲಿ ಏನಿದೆಯೋ ಅದನ್ನೇ ತೋರಿಸ್ತಾ ಇದ್ದೀನಿ ಅಷ್ಟೇ. ನೀವೇನು ತೊಗೊಂಬಂದಿರೋ ಅದನ್ನು ನಿಮ್ಗೆ ವಾಪಸ್ಸು ಕೊಡ್ತಾಯಿದ್ದೀನಿ. ಅದಕ್ಕೆ ನಾನು ಎಕ್ಸ್ಟ್ರಾ ಕೊಡೋದು ಇಲ್ಲ, ಇನ್ನು ಎಕ್ಸ್ಟ್ರಾ ಡಿಲೀಟ್ ಮಾಡೋದು ಇಲ್ಲ. ಶಾಪನ್ನು ಕೊಡಲ್ಲ, ನಾನು ವರನೂ ಕೊಡೋದಿಲ್ಲ ಅನ್ನೋ ಅರ್ಥದಲ್ಲಿ ಕರ್ಮಯೋಗದಲ್ಲಿ ಇದ್ರ ಬಗ್ಗೆ ಮಾತಾಡ್ತಾರೆ. ಅದರಿಂದ ಯಾವುದೇ ವ್ಯಕ್ತಿ ಯಾರೇ ಆಗಿರಲಿ ನಾವು ನಿಂದನೆಯನ್ನು ಮಾಡಬಾರ್ದು, ಅಪಹಾಸ್ಯ ಮಾಡಬಾರ್ದು. ಹೀಗಾಗಿ ನಮ್ಮ ಒಂದು ಸಜೆಷನ್ ಏನಪ್ಪ ಅಂತಂದರೆ, ನಿಮ್ಮ ಕೈಲಿ ಬಂಡವಾಳ ಹಾಕೋಕ್ಕೆ ಶಕ್ತಿ ಇಲ್ಲ, ಕೂತ್ಕೊಂಡು ವ್ಯಾಪಾರ ಮಾಡೋಷ್ಟು ಟ್ಯಾಲೆಂಟ್ ಇಲ್ಲ, ಇವೆಲ್ಲ ಇಲ್ಲ ಅಂದಾಗ ವ್ಯಾಪಾರ ಮಾಡೋರಿಗೆ ನೀವು ಏನು ದುಡ್ಡು ಕೊಡೋದ್ರ ಪರವಾಗಿಲ್ಲ, ಒಳ್ಳೇದು ಮಾತಾಡಿ ಆಶೀರ್ವಾದ ಮಾಡಿ ಒಳ್ಳೇದಾಗಲಿ ಅಂತ ಪ್ರೇ ಮಾಡಿ. ಆಗ ಎಲ್ಲೋ ಒಂದು ಕಡೆ ನಿಮ್ಮ ಪ್ರಾರ್ಥನೆ ಒಳ್ಳೇದಾಗಲಿ ಅಂತ ಮಾಡಿದ ಆಶೀರ್ವಾದ ನಿಮ್ಮನ್ನು ಎಲ್ಲೋ ಒಂದು ಜಾಗದಲ್ಲಿ ಯಾವುದೋ ಒಂದು ಏಜಲ್ಲಿ ಕಾಪಾಡುತ್ತೆ. ಆಶೀರ್ವಾದನೂ ಮಾಡಲ್ಲ, ಒಳ್ಳೇದಾಗಲಿ ಅಂತ ಪ್ರಾರ್ಥನೆಯೂ ಮಾಡಲ್ಲ, ಒಳ್ಳೇದಾಗಲಿ ಅಂತೇಳಿ ದುಡ್ಡು ಕೊಡಲ್ಲ, ಒಳ್ಳೇದಾಗಲಿ ಅಂತೇಳಿ ಒಂದು ಸಹಕಾರ ನಿಮ್ಮಲ್ಲಿಲ್ಲ ಅಂದರೆ, ನೀವು ಅವ್ರಿಗೆ ಕೆಟ್ಟದ್ದು ಬಯಸಿದ್ದೆ ಆದರೆ ಅವ್ರು ನಿಮ್ಮ ಕಣ್ಣು ಮುಂದೆ ಚೆನ್ನಾಗಿರ್ತಾರೆ, ನೀವೇ ಹಾಳಾಗೋಗ್ಬಿಡ್ತೀರ. ಅದರಿಂದ ಯಾವತ್ತು ಯಾರೂ ನಿಂದನೆ ಮಾಡಬಾರ್ದು, ಟೀಕೆ ಮಾಡಬಾರ್ದು, ಯಾರಿಗೂ ತೊಂದರೆ ಕೊಡಬಾರ್ದು. ಇದೆಲ್ಲ ನಾವು ಗಮನದಲ್ಲಿ ಇಟ್ಕೊಳ್ತು ಅಂದರೆ ನಮಗೆ ಇದ್ದಕ್ಕಿದ್ದಾಗೆ ಕುಂಡಲಿನಿ ಜಾಗೃತಿ ಆಗುತ್ತೆ. ಮೂಲಾಧಾರ ಚಕ್ರದಿಂದ ನಮ್ಮ ಒಳ್ಳೆತನಕ್ಕೇ ಚಕ್ರ ಜಾಗೃತಿ ಆಗುತ್ತಂತೆ. ತಪಸ್ಸು ಮಾಡೋ ಅವಶ್ಯಕತೆ ಇಲ್ಲ, ಧ್ಯಾನ ಮಾಡೋ ಅವಶ್ಯಕತೆ ಇಲ್ಲ, ಪೂಜೆ ಯಜ್ಞ ಯಾಗಾದಿಗಳನ್ನು ಮಾಡೋ ಅವಶ್ಯಕತೆ ಇಲ್ಲ. ತನಗೆ ತಾನೇ ಜಾಗೃತ ಆಗುತ್ತೆ. ಯಾವಾಗ ಒಳ್ಳೆ ಮನಸ್ಸು, ಒಳ್ಳೆ ಆಚಾರ ವಿಚಾರ ಸಂಸ್ಕಾರಗಳಿರ್ತದೋ, ಎಲ್ರಿಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನಾ ಸುಖಿನೋ ಭವಂತು ಅಂತ ಯಾವಾಗಲೂ ಆ ತತ್ವದಲ್ಲೇ ಬದುಕ್ತಿರ್ತಾರೋ ಅವ್ರು ಸ್ವಯಂ ಭಗವಂತನ ಸ್ವರೂಪೇ ಆಗಿಬಿಡ್ತಾರೆ. ಯಾಕೆಂದರೆ ಅವ್ರ ಒಳ್ಳೆತನವೇ ಅವನ ಮೇಲೆ ಎತ್ತಿಬಿಡುತ್ತೆ. ಒಳ್ಳೆತನ ಈ 9 ಚಕ್ರಗಳನ್ನು ಆ್ಯಕ್ಟಿವೇಟ್ ಮಾಡಿ ಅವ್ರಿಗೆ ತ್ರಿಕಾಲ ಜ್ಞಾನ, ವಾಕ್ಶುದ್ಧಿಯನ್ನು ಕೊಡ್ತಾರಂತೆ. ಈ ರೀತಿ ನಾವು ಕೆಟ್ಟದ್ದೇ ಮಾಡ್ತೀವಿ ಅಂತಂದರೆ ಏನೂ ಜಾಗೃತ ಆಗೋದಿಲ್ಲ, ಕಷ್ಟದ ಅನುಭವಿಸ್ಬಿಡ್ತೀವಿ. ವ್ಯಾಪಾರ ಮಾಡಲಿಕ್ಕೆ ಬಂಡವಾಳ ಹಾಕಿದ್ದೀನಿ, ಸಾಲ ತೊಗೊಂಬಂದು ವ್ಯಾಪಾರದಲ್ಲಿ ಲಾಭ ಇಲ್ಲ, ಸಾಲ ತೀರ್ಸೋಕ್ಕಾಗ್ತಿಲ್ಲ. ಅಕಸ್ಮಾತ್ ಸಾಲ ತೀರ್ಸಿದ್ರು ಬಡ್ಡಿ ಕೊಡ್ತಾನೇ ಇದ್ದೀನಿ ವಿನ ಅಸಲು ತೀರ್ತಾನೇ ಇಲ್ಲ, ಸಾಲ ಮುಗಿತಾನೇ ಇಲ್ಲ. ಕಾರಣ ಇದರಲ್ಲಿ ಶುಕ್ರ ಮತ್ತು ಶನಿ, ಬುಧ ಗ್ರಹ, ಈ ಮೂರು ಕೂಡ, ಆ ಮೂರು ಗ್ರಹಕ್ಕೆ ಶಾಂತಿ ಆದರೆ ಮಾತ್ರ ವ್ಯಾಪಾರದಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗೋದು. ಶುಕ್ರ ವ್ಯಾಪಾರದಲ್ಲಿ ವೈಭವನ ಹೆಚ್ಚಳ ಮಾಡ್ತಾನೆ, ಮಾರ್ಕೆಟಿಂಗ್ ಮಾಡ್ತಾನೆ, ಜನ ಜಾಸ್ತಿ ಬಂದು ವ್ಯಾಪಾರ ಮಾಡ್ಕೊಂಡು ಹೋಗೋಷ್ಟು ಸೌಕರ್ಯವನ್ನು ಸೃಷ್ಟಿ ಮಾಡ್ತಾನೆ ಶುಕ್ರ. ಬುಧ ವ್ಯಾಪಾರದಲ್ಲಿ ಯಾವ ರೀತಿ ಮಾಡಿದ್ರೆ ನನ್ನ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಅಂತ ತಿಳುವಳಿಕೆ, ಯಾವುದಕ್ಕೆ ಇನ್ವೆಸ್ಟ್ ಮಾಡಬೇಕು, ಯಾವುದಕ್ಕೆ ಇನ್ವೆಸ್ಟ್ ಮಾಡಬಾರ್ದು ಅನ್ನೋ ವಿಚಾರವನ್ನು ಹೇಳುವಂಥದ್ದು ಬುಧಗ್ರಹ. ಶನಿ ನಷ್ಟವನ್ನು ಲಾಭವನ್ನು ಸಮತೋಲನವಾಗಿ ತಗೊಂಡು ಹೋಗುವಂಥ ಗ್ರಹ. ಈ ಶನಿ, ಬುಧ, ಶನಿ, ಶುಕ್ರ, ಬುಧ ಶುಕ್ರ ಶನಿ, ಈ ಮೂರು ಜನರು
ಶಾಂತಿ ನಾವು ಮಾಡಿದ್ದೇ ಆದರೆ ನಾವು ಪೂರ್ವಜನ್ಮ ವ್ಯಾಪಾರಸ್ಥಿಗೆ ಮಾಡಿದಂಥ ಹಿಂಸೆ, ತೊಂದರೆ, ಅವಮಾನ, ನಿಂದನೆ, ಅಪಹಾಸ್ಯಗಳೆಲ್ಲವೂ ಕೂಡ ಈ ವ್ಯಾಪಾರದಲ್ಲಿ ಶ್ರೇಯಸ್ಸಾಗಬೇಕಂದ್ರೆ ಶುಕ್ರ ಚೆನ್ನಾಗಿರಬೇಕು. ಈ ಒಂದು ಗೊಂದಲಮಯ ಜೀವನದಲ್ಲಿ ಶಾಂತಿ ಮಾಡ್ಕೊಳ್ಳೋದು ಹೇಗೆ? ವ್ಯಾಪಾರಕ್ಕೆ ಅಂತ ಮಾಡೋಕ್ಕೆ ಶುರು ಮಾಡಿ ಸಾಲಗಾರನಾದೆ ಅಂತ ನಾವು ಡಿಸಪಾಯಿಂಟ್ ಆಗಬಾರ್ದು. ಅದಕ್ಕೊಂದು ಪರಿಹಾರ ಇದೆ ಜಗತ್ತಿನಲ್ಲಿ. ಏನು ಮಾಡಬೇಕು? ನಾವು ಕರಿ ಎಳ್ಳು ಒಂದು ಅರ್ಧ kg, ಅವರೆಕಾಳು ಒಣಗಿದ್ದಿರ್ಬೋದು, ಇಲ್ಲ ಹಸಿ ಅವರೆಕಾಳು ಆಗ್ಬೋದು. ಈ ಬುಧನಿಗೆ ಬಹಳ ಪ್ರಿಯವಾದದ್ದು ವಿಷ್ಣು ದೇವತೆ. ಯಾವುದಾದ್ರು ಒಂದು ವಿಷ್ಣು ದೇವರ ಫೋಟೋ ಅಥವಾ ವಿಗ್ರಹ, ಬುಧ ಗ್ರಹಕ್ಕೆ ಒಂದು ವಿಷ್ಣು ನಾಮ ಹಾಕಿರೋದು, ರಾಮ ಆಗಿರ್ಬೋದು, ಚಲುವರಾಯ ಸ್ವಾಮಿ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಲಕ್ಷ್ಮೀ ನರಸಿಂಹ ಆಗಿರ್ಬೋದು, ಅಥವಾ ವಿಷ್ಣು ಫೋಟೋ ಯಾವುದೋ ಒಂದು ವಿಷ್ಣು ಫೋಟೋ, ಅವರೆಕಾಳು ಒಂದು ಅರ್ಧ kg 1 kg, ಕರಿ ಎಳ್ಳು ಅರ್ಧ kg 1 kg ಒಂದು ತಟ್ಟೆಲಿಟ್ಕೋಬೇಕು. ವಿಷ್ಣು ಫೋಟೋ, ಒಂದು ಕರಿ ಎಳ್ಳು, ಅವರೆಕಾಳು ಶುಕ್ರ ಗ್ರಹ, ಕರಿ ಎಳ್ಳು ಶನಿ. ಈ ಎರಡೂ ಫೋಟೋ ಜೊತೆಗೆ ಒಂದು ಪಾತ್ರೆಯಲ್ಲಿ ದೊಡ್ಡ ಪಾತ್ರೆ ತಟ್ಟಿಟ್ಕೊಂಡು ನಾನು ಹೇಳೋ ಮಂತ್ರನ ಉತ್ತರ ಅಥವಾ ಪೂರ್ವಕ್ಕೆ ಮುಖ ಮಾಡಿಕೊಂಡು ಜಪ ಮಾಡ್ತಾ ಕೂತ್ಕೋಬೇಕು ಒಂದು ಅರ್ಧ ಗಂಟೆ. ಓಂ ಕ್ಲೀಂ ಕಾರ್ತಿವೀರಾರ್ಜುನಾಯ ವ್ಯಾಪಾರ ಕಾಮಾಯ ನಮಃ. 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 ಓಂ ಕ್ಲೀಂ ಕಾರ್ತಿವೀರಾರ್ಜುನಾಯ ವ್ಯಾಪಾರ ಕಾಮಾಯ ನಮಃ ಅನ್ನೋ ಮಂತ್ರನ ಅರ್ಧ ಗಂಟೆ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಇದನ್ನು ಜಪ ಮಾಡಿ, ಆ ಪೂಜೆ ಮಾಡಿದಂಥ ಜಪ ಮಾಡಿದಂಥ ವಿಷ್ಣು ಫೋಟೋ ಮತ್ತು ಈ ಕರಿ ಎಳ್ಳು ಅವರೆಕಾಳನ್ನು ಯಾವುದಾದ್ರು ಒಂದು ದೇವಸ್ಥಾನಗಳಿಗೆ ವಿಷ್ಣು ದೇವಸ್ಥಾನಕ್ಕೆ ದಾನ ಮಾಡಬೇಕು. ನಿಮ್ಮ ಅಕ್ಕಪಕ್ಕ ವಿಷ್ಣು ದೇವಸ್ಥಾನ ಇಲ್ಲ ಅಂದರೆ ಯಾವುದಾದ್ರು ವೃದ್ಧಾಶ್ರಮ ಇಲ್ಲ ಅನಾಥಾಶ್ರಮಕ್ಕೆ ಆ ಧಾನ್ಯ ಫೋಟೋನ ದಾನ ಮಾಡಬೇಕಂತ ಹೇಳ್ತಾರೆ. ಇದು ತಂತ್ರ ಅವರೆಕಾಳು, ಕರಿ ಎಳ್ಳು, ಒಂದು ವಿಷ್ಣು ಫೋಟೋ, ಈ ಮೂರನ್ನು ಇಟ್ಕೊಂಡು ನಾನು ಹೇಳಿದ ಮಂತ್ರದಿಂದ ಓಂ ಕ್ಲೀಂ ಕಾರ್ತಿವೀರಾರ್ಜುನಾಯ ವ್ಯಾಪಾರ ಕಾಮಾಯ ನಮಃ ಅನ್ನೋ ಮಂತ್ರ ಹೇಳಿ ಅದನ್ನು ಹುಣ್ಣಿಮೆ ದಿವಸ ಅಮಾವಾಸ್ಯೆ ಈ ಥರ ನಿಮ್ಗೆ ಒಳ್ಳೆಯದಾಗೋ ತನಕ ನಿಮ್ಮ ಸಾಲ ತೀರೋವರೆಗೂ ಕೂಡ ಇದನ್ನು ಜಪ ಮಾಡಿ ಕೊಡ್ತಿತ್ತು ಅಂದರೆ ವ್ಯಾಪಾರದಲ್ಲಿ ಅಧಿಕ ಲಾಭ, ಸಾಲ ಬೇಗ ತೀರುತ್ತೆ, ಬಡ್ಡಿ ಕಟ್ಟೋ ತಾಪತ್ರೆ ಕಮ್ಮಿ ಆಗ್ತಾ ಹೋಗುತ್ತೆ ಅಂತ ಹೇಳಿ ಈ ನಾಗಾರ್ಜುನ ತಂತ್ರಸಾರದಲ್ಲಿ ಇವೆಲ್ಲ ಬರುತ್ತೆ. ನಾಗಾರ್ಜುನ ತಂತ್ರಸಾರ ಅಂತ ಒಂದು ವಿಶೇಷವಾದದ್ದು. ಈ ನಾಗಾರ್ಜುನ ತಂತ್ರಸಾರದಲ್ಲಿ ಈ ಎಲ್ಲ ಮಾಹಿತಿಗಳನ್ನು ಕೊಡ್ತಾರೆ. ಇದು ಓಂ ಕ್ಲೀಂ ಕಾರ್ತಿವೀರಾರ್ಜುನಾಯ ಕಾರ್ತಿವೀರಾರ್ಜುನ ತಂತ್ರಸಾರ ಭಾಳ ವಿಷಯ. ದತ್ತಾತ್ರೇಯ ಪರಮಶಿಷ್ಯರು ಇವರು. ಕಾರ್ತಿವೀರಾರ್ಜುನ ತಂತ್ರಸಾರ ಇವನೊಂದು ವ್ಯಾಪಾರದ ಬಗ್ಗೆ ನಷ್ಟ ಆದದನ್ನು ಅಭಿವೃದ್ಧಿ ಮಾಡ್ಕೊಳ್ಳೋದು ಹೇಗೆ ವಿಚಾರ ತಿಳಿಸ್ತಾರೆ. ಇದನ್ನು ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಇನ್ಮೇಲೆ ವ್ಯಾಪಾರದಲ್ಲಿ ಸಾಲ ಮಾಡೋ ಪ್ರಮೇಯವೇ ಇರೋದಿಲ್ಲ, ಗೋಜೆ ಇರೋದಿಲ್ಲ ಅಂತ ನನ್ನ ಒಂದು ಸಂಶೋಧನೆಯ ಒಂದು ಫಲ ಇದು. ವೀಕ್ಷಕರ ಒಂದು ಅನೌನ್ಸ್ಮೆಂಟು. ಮಾರ್ಚ್ 29, 30, 31ನೇ ತಾರೀಕು 3 ದಿವಸ ನಾನು ಒಂದು ಪುಣ್ಯಕ್ಷೇತ್ರದಲ್ಲಿ 3 ದಿನ ಮರ್ಮ ಚಿಕಿತ್ಸೆ ಬಗ್ಗೆ ಕ್ಲಾಸ್ ಮಾಡ್ತಾಯಿದ್ದೀನಿ. ಮರ್ಮ ಅಂದರೆ ಸುಮಾರು ಸಾವಿರಾರು ವರ್ಷದಿಂದ ಶಿವ ಪಾರ್ವತಿಗೆ ಉಪದೇಶ ಮಾಡಿದಂಥ ವಿದ್ಯೆ. ಔಷಧಿ ಇಲ್ಲದೇ, ಆಪ್ರೇಷನ್ ಇಲ್ಲದೇ ಎಲ್ಲ ಥರ ಕಾರ್ಯಗಳನ್ನ ಕ್ಯೂರ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಕಲಿಸಿದಂಥ ಮಹಾ ವಿಶೇಷವಾದ ವಿದ್ಯೆ. ಸಾವಿರಾರು ವರ್ಷದಿಂದ ಬಂದಂಥದ್ದು. ಈ ವಿದ್ಯೆಯನ್ನು ನಾನು 3 ದಿನ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬ್ರೈನಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳಿರ್ಬೋದು, ಕಣ್ಣು, ಕಿವಿ, ಮೂಗು, ಬಾಯಿ, ಗಂಟಲು, ಥೈರಾಯ್ಡು, ಅಸ್ತಮಾ, ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ, ಕಿಡ್ನಿಗೆ ಸಂಬಂಧಪಟ್ಟಂಥದ್ದು, ಡಯಾಬಿಟೀಸು, BP, ಗ್ಯಾಸ್ ಟ್ರಬಲ್ಲು, ಮತ್ತು ಸೆಕ್ಸ್ಗೆ ಸಂಬಂಧಪಟ್ಟಂಥದ್ದು, ಶರೀರದಲ್ಲಿ ಎಲ್ಲೇ ನೋವುಗಳಲ್ಲಿ ಆರ್ಥರೈಟಿಸು, ರೊಮಟೈಡ್ ಆರ್ಥರೈಟಿಸು, ಗೋಟ್, ವೆರಿಕೋಸ್ ವೈನು, ಯಾವುದೇ ಕಾಯಿಲೆ ತಗೊಳ್ಳಿ ಅದನ್ನು ಔಷಧಿ ಇಲ್ಲದೇ, ಇಂಜೆಕ್ಷನು, ಟಾನಿಕು, ಮಾತ್ರೆ ಇಲ್ಲದೇ, ಆಪ್ರೇಷನ್ ಇಲ್ಲದೇ ಕ್ಯೂರ್ ಮಾಡೋದು ಹೇಗೆ ಅನ್ನೋದನ್ನು ನಾನು 3 ದಿನ ವರ್ಕ್ಶಾಪಲ್ಲಿ ಹೇಳ್ಕೊಡ್ತಾರೆ. ನೀವು ನನ್ನ ಜೊತೆಲೇ ಇದ್ದು 3 ದಿವಸ ಅಲ್ಲೇ ಊಟ ವಸತಿ ಕೊಡ್ತೀವಿ. ಈ ಕೋರ್ಸ್ ಕಲ್ತ್ಕೊಂಡು ನೀವು ನಿಮ್ಮ ಕಾಯಿಲೆ ಕ್ಯೂರ್ ಮಾಡ್ಕೊಳ್ಳಿ, ನಿಮ್ಮ ಮನೆ ಮಂದಿರು ಎಲ್ಲ ಕಾಯಿಲೆ ಕ್ಯೂರ್ ಮಾಡ್ಕೊಳ್ಳಿ. ಮತ್ತು ಇದು ನೀವು ಒಂದು ಕ್ಲಿನಿಕ್ ಓಪನ್ ಮಾಡಿ ಔಷಧಿ ಇಲ್ಲದೇ, ಆಪ್ರೇಷನ್ ಇಲ್ಲದೆ ಎಲ್ರಿಗೂ ಕ್ಯೂರ್ ಮಾಡುವಂಥ ಒಂದು ವಿದ್ಯೆ ಹೇಳ್ಕೊಡ್ತಾ ಇದ್ದೀನಿ.
ಇವತ್ತು ತಲೆನೋವು, ವಾಂತಿ, ಬೇದಿ ಅಥವಾ ಹೊಟ್ಟೆ ನೋವು ಏನೋ ಅಂತ ಬಂತು ಅಂದರೆ ಮಿನಿಮಮ್ 5,000-10,000 ರೂಪಾಯಿ ಹಾಸ್ಪಿಟ್ಲಿಗೆ ನಾವು ಫೀಸ್ ಕೊಡಬೇಕು. ಜೊತೆಗೆ ಮೆಡಿಷನ್ಗೆ, ಔಷಧಿ ಬೇರೆ ಇನ್ವೆಸ್ಟ್ ಮಾಡಬೇಕು. ಅದರಲ್ಲೂ ಈ ಪಿಡ್ಸು, ಕ್ಯಾನ್ಸರು, ಲಕ್ವಾ, ಏಡ್ಸು ಈ ಥರದ್ದೆಲ್ಲ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದರೆ ಲಕ್ಷಾಂತರ ರೂಪಾಯಿ ನಾವು ಇನ್ವೆಸ್ಟ್ ಮಾಡಬೇಕು. ಔಷಧಿ ಅಲ್ಲದೇ ಹಾಸ್ಪಿಟ್ಲಿಗೆ ಈ ಥರ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡೋ ಬದಲು ನೀವೇನೇ ಮೂರು ದಿವಸ ನನ್ನ ಜೊತೆ ಇದ್ದು ಈ ವಿದ್ಯೆ ಕಲ್ತ್ಕೊಂಡ್ರೆ ದುಡ್ಡು ಸೇವ್ ಆಗುತ್ತೆ, ಟೈಮು ಸೇವ್ ಆಗುತ್ತೆ. ಈ ಔಷಧಿ ಇಂಜೆಕ್ಷನ್ ತೊಗೊಂಡು ಆಯುಷು ಕಮ್ಮಿ ಆಗ್ತಾ ಬಂತು, ಆರೋಗ್ಯ ಕೂಡ ನಮಗೆ ಪ್ರಾಪ್ತಿ ಆಗ್ತಿಲ್ಲ. ಅದರಿಂದ ಔಷಧಿ ಇಲ್ಲದೇ, ಆಪ್ರೇಷನ್ ಇಲ್ಲದೇ ಈ ಕಾಯಿಲೆ ಹೆಂಗೆ ಕ್ಯೂರ್ ಮಾಡ್ಕೋಬೋದು. ಡಾಕ್ಟ್ರಿಗೆ ಕೊಡೋ ದುಡ್ಡು, ಹಾಸ್ಪಿಟ್ಲಿಗೆ ಇನ್ವೆಸ್ಟ್ ಮಾಡೋಂಥ ಲಕ್ಷಾಂತರ ರೂಪಾಯಿ ದುಡ್ಡು ಇವೆಲ್ಲನೂ ಉಳಿತಾಯ ಮಾಡಬೇಕು ಅಂತಂದರೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, workshop.lakshmisrinivas.in ಅಂತ, workshop.lakshmisrinivas.in ಅಂತೇಳಿ ಅಲ್ಲಿ ವರ್ಕ್ಶಾಪ್ ರಿಜಿಸ್ಟ್ರೇಷನ್ಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಯಾರಿಗೆ ಮರ್ಮ ಥೆರಪಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೋ ಅವರಿಗೆ ಲಯ ಯೋಗ ಒಂದು ವಿದ್ಯೆಯನ್ನು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಲಯ ಯೋಗ ಅಂತಂದರೆ ಹಠಯೋಗದಲ್ಲಿ ಬರುವಂಥ ಯೋಗ. ಇದರಲ್ಲಿ ನಮ್ಮ ಪೂರ್ವಜನ್ಮದ ಶಾಪ ಪಾಪಗಳನ್ನು ನಿಧಾನಕ್ಕೆ ಬರ್ನ್ ಮಾಡೋದು, ಸುಟ್ಟು ಹಾಕೋದು, ನಾಶ ಮಾಡ್ತಾ ಹೋಗುವಂಥದ್ದು. ಲಯ ಅಂದರೆ ನಾಶ ಮಾಡೋಂಥದ್ದು. ಈ ಒಂದು ವಿದ್ಯೆನ ಈ ಕೋರ್ಸಿಗೆ ಸೇರಿದವ್ರಿಗೆ ಇದು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಅದರಿಂದ workshop.lakshmisrinivas.in ಅಂತ ಲಾಗಿನ್ ಆಗಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ವಿ. ಅದು ಮೊಬೈಲಲ್ಲಿ ಕ್ಲಿಕ್ ಮಾಡಿಕೊಂಡು ಲಾಗಿನ್ ಆಗಿ. ಐಫೋನಲ್ಲಿ ಕೆಲವು ಟೈಮ್ ವರ್ಕ್ ಆಗೋಲ್ಲ, ಇದು ಬೇರೆ ಫೋನಲ್ಲಿ ವರ್ಕ್ ಆಗುತ್ತೆ. ಕಂಪ್ಯೂಟರಲ್ಲಿ ಕೂತ್ಕೊಂಡು ಲಾಗಿನ್ ಆಗ್ಬೋದು. ಇದಿಷ್ಟು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮಗೆ ನಮ್ಮೆಲ್ಲ ಆಫೀಸ್ ಕಡೆಯಿಂದ ಮಾಹಿತಿ ಸಿಗುತ್ತೆ. ಅಕಸ್ಮಾತ್ ಆಗಲಿಲ್ಲ ಅಂದರೆ ನಮ್ಮ ಆಫೀಸಿಗೆ ಫೋನ್ ಮಾಡಿ ಅವ್ರ ಹೆಲ್ಪ್ ಸಹಾಯನ ಪಡಿಬೋದು. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮಗೆಲ್ಲ ಫ್ರೆಂಡ್ಸ್ಗೂ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ನಮ್ಮೆಲ್ಲ ಇನ್ಫಾರ್ಮೇಷನ್ ಇವಾಗ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್, ವಾಟ್ಸಪ್ಪು ಮತ್ತು ಲಿಂಕ್ಡ್ಇನ್ ಎಲ್ಲ ಕಡೆ ಲಭ್ಯ ಇದೆ. ಅಲ್ಲೂ ಕೂಡ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ಲಾಗಿನ್ ಆದಮೇಲೆ ನೀವು ಯಾವ ಡೇಟ್ಗೆ ಆ ಟೈಮ್ಗೆ ಬುಕ್ ಮಾಡ್ಕೋಬೋದು ಅಪಾಯಿಂಟ್ಮೆಂಟ್ಸ್ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತೀನಿ, ಮಾರ್ಚ್ 29, 30, 31ನೇ ತಾರೀಕು ಈ 3 ದಿವಸ ನೀವು ನನ್ನ ಜೊತೆಲೇ ಇದ್ದು ವಿದ್ಯೆ ಕಲಿಬೇಕು ಅನ್ನೋದಾಗಿದ್ದರೆ workshop.lakshmisrinivas.in ಅಂತ ಲಾಗಿನ್ ಆಗಿ ಅಲ್ಲಿ ವರ್ಕ್ಶಾಪ್ ರಿಜಿಸ್ಟ್ರೇಷನ್ ಪೇಜ್ಗೆ ಹೋಗುತ್ತೆ, ಅಲ್ಲಿ ನೀವು ಎನ್ರೋಲ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ಅಂತ ಮನೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.